ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಒಂದು ಹಲ್ಲೆಲೂಯಾ ಹೇಳಿ. ಮಹಿಮೆಗೂ ಶಕ್ತಿಗೂ ವ್ಯತ್ಯಾಸ ಇದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ ಶಕ್ತಿ ಹೊಂದಿ ಯೂದಾಯ ಸಮಾರ್ಯ ದೇಶಗಳಲ್ಲಿ ನನಗೋಸ್ಕರ ನೀವು ಸಾಕ್ಷಿಗಳಾಗಿರಬೇರಿ. ಹಲ್ಲೆಲೂಯಾ. ಶಕ್ತಿ ಅಂದ್ರೆ ಪವರ್. ಪವರ್ ಈಸ್ ಡಿಫರೆಂಟ್, ಗ್ಲೋರಿ ಈಸ್ ಡಿಫರೆಂಟ್. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ? ಮಹಿಮೆ. ಏನ್ ಹೇಳಿ? ಮಹಿಮೆ. ನೋಡಿ, ಶಕ್ತಿ ಅಂತ ಹೇಳಿದ್ರೆ ನೋಡಿ, ಪವಿತ್ರಾತ್ಮನ ಜೊತೆ ಮನುಷ್ಯನು ಜೊತೆಯಾಗಿ ಸಂಗಡವಾಗಿ ಮಾಡ್ತಕ್ಕಂಥದ್ದೇ ಶಕ್ತಿ ಅಥವಾ ಪವರ್ ಅಂತೀವಿ. ಮಹಿಮೆ ಅಂದ್ರೆ ಹಾಗಲ್ಲ. ದೇವರು ಮಾಡ್ತಾರೆ, ನಾವು ನೋಡೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಒಂದು ಹಲ್ಲೆಲೂಯಾ ಹಾಳೆ. ಅಲ್ಲಿ ಮನುಷ್ಯಂದು ಯಾವುದೇ ಒಂದು ಭಾಗ ಅಲ್ಲಿ ಇಲ್ಲ. ದೇವರು ಮಾಡ್ತಾರೆ, ನಾವು ನೋಡೋದು. ಪವರ್ ಆಗಲ್ಲ. ನಾವು ದೇವರ ಶಕ್ತಿಯ ಸಹಾಯದೊಂದಿಗೆ ಮನುಷ್ಯ ಮಾಡ್ತಕ್ಕಂಥದ್ದು, ಅದಕ್ಕೆ ಪವರ್ ಅಂತಾರೆ. ಹಲ್ಲೆಲೂಯಾ. ಗ್ಲೋರಿ ಆಗಲ್ಲ. ನಾವು ನಿಂತ್ಕೊಂಡು ನೋಡ್ತಾ ಇರೋದು, ದೇವರು ಅದ್ಭುತ ಮಾಡ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮ ಕೆಲಸದಲ್ಲಿ ದೇವರು ಅದ್ಭುತ ಮಾಡ್ತಾರೆ, ನೀನು ನಂಬಿದ್ರೆ. ಹಾಗಾದ್ರೆ ಈ ಮಹಿಮೆ ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯದಲ್ಲಿ ನಡಿಬೇಕಾದ್ರೆ ಎಸೆನ್ಸ್ ಏನಿರಬೇಕು? ಫೇತ್ ಇರಬೇಕು. ನೀನು ನಂಬಿದರೆ ಯಾವುದೇ ಇರಲಿ, ನಿನ್ನ ಮುಂದೆ ಚಾಲೆಂಜಿಂಗ್ ಇರ್ತಕ್ಕಂಥ ಕಾರ್ಯ ಯಾವುದು? ನಿನ್ನ ಮುಂದೆ ಏರಿಗೆ ಗೋಡೆ ಇದೆಯಾ? ನೀನು ಯೇಸುವನ್ನ ನಂಬು. ಅರ್ಥ ಆಗ್ತಾ ಇದೆ ನಿಮಗೆ? ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮಾರ್ತಾ ಮರಿಯ ಮನೆಯಲ್ಲಿ ಹೇಳ್ತಾ ಇದ್ದಾರೆ ಈ ಭಾಷೆ. ನೀನು ನಂಬಿದರೆ. ಲಾಸರ್ ಯೇಸುವಿಗೆ ತುಂಬಾ ಪ್ರಿಯವಾದವನು, ಯೇಸುವಿನ ಸ್ನೇಹಿತ. ಹಲ್ಲೆಲೂಯಾ. ಆಮೆನ್. ಯೇಸು ಮೇಲೆ ನಂಬಿಕೆ ಇಟ್ಟವನು, ಯೇಸುವಿಗೆ ಪ್ರಿಯನಾದವನು ಏನಾಗಿದ್ದಾನೆ? ಅಸ್ವಸ್ಥನಾದಂತ ಹೇಳಿದಾಗ ದೇವರು ಅದನ್ನು ಹೇಳ್ತಾರೆ. 11:3-4 ವಾಕ್ಯ ಓದಿದ್ರೆ, ಈ ಕಾಯಿಲೆ ನಿನಗೆ ಬಂದಿದ್ದು ದೇವರ ನಾಮವನ್ನ ಮಹಿಮೆ ಪಡಿಸಲಿಕ್ಕೆ ಅಂತ ಹೇಳಿ ಹೋದ್ರಿ. ಹೀಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು. ನೀವೆಲ್ಲ ಯಾರಿಗೆ ಪ್ರಿಯರು? ಎಷ್ಟು ಜನ ದೇವರಿಗೆ ಪ್ರಿಯರು ಹೇಳಿ? ನಾನು ದೇವರಿಗೆ ಪ್ರಿಯ. ಹಲ್ಲೆಲೂಯಾ. ಆಮೆನ್. ನಾನಂದ್ರೆ ಅವರಿಗೆ ತುಂಬಾ ಇಷ್ಟ. ಹಲ್ಲೆಲೂಯಾ. ಇಷ್ಟ ಇಲ್ಲ ಅಂದ್ರೆ ನಿನಗೆ ಕಷ್ಟ. ಅರ್ಥ ಆಯ್ತಾ? ಎಷ್ಟು ಜನ ಅರ್ಥ ಆಯ್ತಾ ಅಂತೀರಾ? ಹಲ್ಲೆಲೂಯಾ. ನಾನಂದ್ರೆ ಅವರಿಗೆ ಇಷ್ಟ. ಅದೇ ಅಲ್ಲಿ ಬರ್ತಾ ಇರೋದು ಮಾತು. ಹಲ್ಲೆಲೂಯಾ. ಯೇಸುವಿಗೆ ಪ್ರಿಯನಾದವನು. ನಾವೆಲ್ಲ ಯಾರಿಗೆ ಪ್ರಿಯರಾದವರು? ಯೇಸುವಿಗೆ ಪ್ರಿಯರಾದ. ಅದಕ್ಕೆ ಸರ್ವಶಕ್ತನಾದ ದೇವರು ಈ ಲೋಕವನ್ನು ಇಷ್ಟೊಂದು ಪ್ರೀತಿಸಿ ತನ್ನ ಸ್ವಂತ ಮಗನನ್ನೇ ನಮಗೋಸ್ಕರ ದಾರೆ ಎಳೆದರು. ಇದರಲ್ಲಿ ಆತನ ಪ್ರೀತಿ ಏನೆಂಬುದು ನಮಗೆ ಗೊತ್ತಾಗಲಿಲ್ಲವೇ? ಅರ್ಥ ಆಯ್ತಾ? ಹಲ್ಲೆಲೂಯಾ. ಹಾಗಾಗಿ ನಾನಂದ್ರೆ ಯೇಸುವಿಗೆ ಇಷ್ಟ, ನೀವಂದ್ರೆ ಯೇಸುವಿಗೆ ಇಷ್ಟ. ಇಷ್ಟ ಅಂದಮೇಲೆ ಕಷ್ಟ ಬರಬಾರ್ದಾ? ನನ್ನ ಪ್ರಶ್ನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವ ಪ್ರಿಯರಿಗೆ, ದೇವರನ್ನ ಪ್ರೀತಿಸ್ತಕ್ಕಂಥವರಿಗೆ ಕಷ್ಟಗಳು ಬಂದ್ರೆ ಅದು ಕೇಡಿಗಂತ ಅಲ್ಲ, ನಾಶವಾಗಿ ಹೋಗಲಿಕ್ಕೆ ಅಲ್ಲ, ಮಣ್ಣಲ್ಲಿ ಮಣ್ಣಾಗಲಿಕ್ಕೆ ಅಲ್ಲ, ದೇವರ ನಾಮ ಮಹಿಮೆ ಆಗಲಿಕ್ಕೆ ಆ ಕಷ್ಟ. ನಿಮ್ಮ ಜೀವನದಲ್ಲಿ, ಹಲ್ಲೆಲೂಯಾ, ನಿಮ್ಮ ಬದುಕಿನಲ್ಲಿ ಕಷ್ಟ, ದುಃಖ, ನೋವು, ಅವಮಾನ, ವೇದನೆ ಇರುವುದಾದರೆ ಕರ್ತನಲ್ಲಿ ಪ್ರಿಯರೇ, ನಾನು ನಿಮಗೆ ಹೇಳ್ತೇನೆ, ಆ ಕಷ್ಟದಲ್ಲಿ ದೇವರ ನಾಮ ಮಹಿಮೆ ಆಗತ್ತೆ. ಆ ದುಃಖದಲ್ಲಿ, ಆ ವೇದನೆಯಲ್ಲಿ, ಆ ಕಾಯಿಲೆಯಲ್ಲಿ, ಆ ಅವಮಾನದಲ್ಲಿ ದೇವರ ನಾಮ ಮಹಿಮೆ ಆಗಲಿಕ್ಕೆ ನಿಮಗೆ ಈ ಕಷ್ಟ ಇರೋದ್ರದ್ದು. ಆದ್ದರಿಂದ ಕರಗಳ ತಟ್ಟಿ, ದೇವರೇ, ನನ್ನಲ್ಲಿ ನಿನ್ನ ನಾಮ ಮಹಿಮೆಯಾಗಲಿ, ನನ್ನಲ್ಲಿ ನಿನ್ನ ನಾಮ ಮಹಿಮೆಯಾಗಲಿ, ನನ್ನ ಈ ಬಲಹೀನತೆಯಲ್ಲಿ ನಿನ್ನ ನಾಮ ಮಹಿಮೆಯಾಗಲಿ ಅಂತ ಹೇಳಿ ನಿನ್ನ ಜೀವನದ ಅದ್ಭುತವನ್ನು ಕಾಣ್ತೀಯ. ನಂಬುದವರೊಂದು ಹಲ್ಲೆಲೂಯಾ ಹೇಳಿ. ಅದಕ್ಕೆ ದೇವರು ಹೇಳ್ತಾರೆ, ಈ ನಿನ್ನ ಈ ಕಷ್ಟ ಪರಿಹಾರಕ್ಕೆ, ಈ ನಿನ್ನ ಅವಮಾನಕ್ಕೆ, ಈ ನಿನ್ನ ವೇದನೆ ನೀಗಿಸಲಿಕ್ಕೆ ಒಂದೇ ಒಂದು ಬೇಕು. ಏನ್ ಗೊತ್ತಾ? ನಂಬಿಕೆ. ಪಕ್ಕದಲ್ಲಿ ಏನಿರಬೇಕು? ನಂಬಿಕೆ. ಏನೇ ಆಗಲಿ, ಏನೇ ಬರಲಿ, ಒಂದನ್ನು ಮಾತ್ರ ಬಿಡಬೇಡ, ಆ ಕರ್ತನ ಮೇಲೆ ನಂಬಿಕೆಯನ್ನು ಮಾತ್ರ ಬಿಡಬೇಡ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೀಯ. ಎಷ್ಟೇ ಕಷ್ಟಗಳಿರ್ಬೋದು, ಎಷ್ಟು ಅವಮಾನಗಳಿರ್ಬೋದು, ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ನೀನು ಯೇಸುವನ್ನು ನಂಬಿದೀಯಾ, ನೀನು ದೀಕ್ಷಾಸ್ನಾನ ತಗೊಂಡಿದೀಯಾ, ಆದರೆ ನನ್ನ ಕಷ್ಟಗಳು ಬದಲಾಗಲಿಲ್ಲ, ನನ್ನ ವೇದನೆಗಳು ಬದಲಾಗಲಿಲ್ಲ, ನನ್ನ ದುಃಖಗಳು ಬದಲಾಗಲಿಲ್ಲ, ನನ್ನ ಸಾಲಗಳು ಬದಲಾಗಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ತಂಗಿ, ಅಣ್ಣ, ತಮ್ಮ ನೀನು ಇರೋದಾದರೆ ನಿಮಗೊಂದು ಒಳ್ಳೆಯ ಸುದ್ದಿ ಹೇಳ್ತೇನೆ. ನಿಮ್ಮಲ್ಲಿ ಹಲ್ಲೆಲೂಯಾ ದೇವರ ನಾಮ ಮಹಿಮೆ ಆಗುವಾಗೆ
ಇದು ದೇವರೇ ಮಾಡಿದ್ದು, ಇದು ದೇವರೇ ಕೊಟ್ಟಿದ್ದು, ಇದು ದೇವರೇ ನಡೆಸಿದ್ದು, ದೇವರೇ ನನ್ನನ್ನು ಎತ್ತಿದ್ದು, ಹಾಗೆ ಹೇಳುವ ಹಾಗೆ ದೇವರು ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ಪ್ರಕಟವಾಗಲಿದೆ. ನಂಬುತ್ತಕ್ಕಂಥವ್ರು ಆಮೇಲೆ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನಂಬಬೇಕು, ಏನೇ ಆಗಲಿ. ಪಕ್ಕದಲ್ಲಿ ಒಂದು ಅಚಲವಾದ ಹಲ್ಲೆಲೂಯಾ, ಒಂದು ದೃಢವಾದ ಅಚಲವಾದ ನಂಬಿಕೆಯನ್ನು ನೀವು ಕರ್ತನ ಮೇಲೆ ಇಡುವುದಾದರೆ ಖಂಡಿತ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನೀವು ಆಶೀರ್ವಾದವನ್ನು ಕಾಣ್ತೀರಾ. ಅದಕ್ಕೆ ಹೇಳ್ತಾರೆ ಮಹಿಮೆ ಅಂದರೆ ನಥಿಂಗ್ ಬಟ್ ಗಾಡ್ಸ್ ಪ್ರೆಸೆನ್ಸ್, ನಥಿಂಗ್ ಬಟ್ ಗಾಡ್ ಪ್ರೆಸೆನ್ಸ್. ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ. ಮಹಿಮೆ ಅಂದರೆ ದೇವರ ಪ್ರಸನ್ನತೆ. ದೇವರ ಪ್ರಸನ್ನತೆಯಲ್ಲಿದೆ. ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ, ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಜಯ, ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ನೆಮ್ಮದಿ, ಪವಿತ್ರಾತ್ಮರು ಎಲ್ಲಿದೆ ಅಲ್ಲಿ ಅದ್ಭುತ. ಹಾಗಾದ್ರೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ ಹೇಳಿದ್ವಿ. ಹಾಗಾದರೆ ಮಹಿಮೆ ಅಂದ್ರೆ ಏನು? ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ. ನಾವು ಯೋಹಾನ 1 ನೋಡ್ತೇವೆ, ಆದಿಯಲ್ಲಿ ವಾಕ್ಯ ಬಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಅದು 1:1 ಹೇಳುತ್ತೆ. ಹಾಗೆ ಯೋಹಾನ 1:14 ಕೆಳಗಡೆ ಬಂದ್ರೆ ಆ ವಾಕ್ಯ ಹೇಳ್ತದೆ, ಆ ವಾಕ್ಯವೆಂಬುದು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಆತನ ಮಹಿಮೆಯನ್ನ ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಅದೇ ಯೇಸು ಸ್ವಾಮಿನೇ ಆ ಮಹಿಮೆ. ಮಹಿಮೆ ಅಂದ್ರೆ ಏನಂತ ತಿಳ್ಕೋಬೇಕಲ್ಲ ನೀವು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಯು ಮಸ್ಟ್ ನೋ ವಾಟ್ ಇಸ್ ದ ಗ್ಲೋರಿ. What is the difference between power and glory? Power, hallelujah, we are working along with the help of God, that is power. Glory, nothing to work, just you stand and watch, God will work. That is the glory. Just you are watching. ನಿಮ್ಮ ಜೀವನದಲ್ಲಿ ದೇವರು ಇವತ್ತಿನಿಂದ ದೇವರ ಮಹಿಮೆಯನ್ನು ನೋಡ್ತೀರಾ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ಕೈತಟ್ಟಿ ದೇವರಿಗೆ. ಇಲ್ಲಿ ತನಕ ನೀವು ಮಾಡಿದ್ದಲ್ಲ ನಿಮ್ಮ ಪ್ರಯತ್ನ, ಇನ್ಮೇಲೆ ನೋಡೋದು ದೇವರ ಅದ್ಭುತ. ಆಮೇಲೆ ಅಂತ ಹೇಳಿ ಯೆಸ್ ಲಾರ್ಡ್. ನೀನು ಪ್ರಯತ್ನ ಮಾಡಿ 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 ಏನಾಯ್ತು? ಈಗ ದೇವ್ರು ಮಾಡೋದನ್ನ ನೋಡು. ಪಕ್ಕದ ಕೈ ದೇವ್ರು ಮಾಡೋದನ್ನ ನೋಡಿ ನೀನು. ಹಲ್ಲೆಲೂಯಾ, ಆಮೆನ್. ಹಾಗಾದ್ರೆ ದೇವ್ರು ನಮ್ಮ ಜೀವನದಲ್ಲಿ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ಮೊದಲು ಯೇಸುವಿನ ಮೇಲೆ ಒಂದು ದೃಢವಾದ ನಂಬಿಕೆ. ನಾನು ನಂಬಿರುವ ದೇವರು ಯಾರೆಂಬುದು ನನ್ಗೆ ಗೊತ್ತು. ಈ ಗೊತ್ತು ಸರಿಯಾಗಿ ಗೊತ್ತಿದ್ರೆ ನಿನ್ ಜೀವನದಲ್ಲಿ ಗತ್ತು ಬರುತ್ತೆ ಕಣಯ್ಯ. ನೀನ್ ಗತ್ತಾಗಿರ್ಬೇಕಾದ್ರೆ ಈ ಗೊತ್ತು ಸರಿಯಾಗಿರ್ಬೇಕು. ಅರ್ಥ ಆಗ್ತಾ ಇದೆ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಒಂದು ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಹಾಗಾಗಿ ಈ ನಂಬಿಕೆ ದೃಢವಾಗಿ ದೇವರಿಡ್ರಿ. ದೇವರು ಮಾಡೇ ಮಾಡ್ತಾರೆ. ಆತನ ಸುಳ್ಳು ಹೇಳಲಿಕ್ಕೆ ಜ್ಞಾನ ಮನುಷ್ಯನಲ್ಲ ಅಂತೇಳಿ ಆತನ ನಂಬಿದರೆ, ಅಲ್ಲಿ ಮಾರ್ತಾಳನ್ನ ಭೇಟಿ ಮಾಡಿದಂತ ಯೇಸು ಹೇಳ್ತಾರೆ, ಮಾರ್ತಾ ಮಾರ್ತಾ, ಆಗಲೇ ನಾನು ನಿನಗೆ ಹೇಳಿಲ್ವಾ ಅವನು ಸೌಖ್ಯವಿಲ್ಲ ಅಸ್ವಸ್ಥನಾಗಿದ್ದಾಗ ನಾನೇನು ಹೇಳಿದೆ? ಈ ರೋಗ ಬಂದಿರೋದು ನಿನ್ನ ಅವಮಾನ ಪಡಿಸ್ಲಿಕ್ಕಲ್ಲ, ನನ್ನ ಮಹಿಮೆ ಪಡಿಸ್ಲಿಕ್ಕೆ. ನಿನಗೆ ಕಷ್ಟ ಬಂದಿರೋದು ಏನ್ ಗೊತ್ತಾ? ನಿನ್ನ ಅವಮಾನ ಪಡಿಸ್ಲಿಕ್ಕಲ್ಲ, ನನ್ನ ನಾಮ ಮಹಿಮೆ ಪಡಿಸ್ಲಿಕ್ಕೆ. ನನ್ನ ಮಹಿಮೆ ನೀನ್ ಕಾಣ್ತೀಯ. ಆದ್ರೆ ಆ ಮಹಿಮೆ ನೀನು ನೋಡ್ಬೇಕಾದ್ರೆ ನಿನ್ ಕೆಲಸದಲ್ಲಿ, ನಿನ್ ಬಿಸ್ನೆಸ್ ನಲ್ಲಿ, ನಿನ್ ಬಾಳ್ನಲ್ಲಿ, ನಿನ್ ಬಲಹೀನತೆಯಲ್ಲಿ ನಾನು ಒಂದು ಕೇಳ್ತೇನೆ, ಏನು? ನಂಬು. ನಂಬಿದರೆ ದೇವರ ಮಹಿಮೆ. ಎಳ್ಳಷ್ಟು ವ್ಯತ್ಯಾಸ ಇಲ್ಲದೆ ದೇವರು ಹೇಳಿದ್ದಾರೆ, ನೀ ನಂಬಿಕೆಯಿಂದ ಆ ಮಗನಿಗೆ ಹೇಳಿದ್ರೆ ಕಿತ್ತೋಗಂದ್ರೆ ಕಿತ್ಕೊಂಡೆ ಸಮುದ್ರಕ್ಕೆ ಬೀಳ್ತದೆ. ನಾವು ವಾಕ್ಯ ಎಲ್ಲ ಓದಕ್ಕಲ್ಲ, ಹಿಂಗೆ ಹೇಳ್ತೀನಿ. ಹಲ್ಲೆಲೂಯಾ. ನಿನ್ ಮುಂದೆ ಇರ್ತಕ್ಕಂಥ ಬೆಟ್ಟ, ನಿನ್ ಮುಂದೆ ಇರ್ತಕ್ಕಂಥ ಗುಡ್ಡ, ನಿನ್ನ ಮುಂದೆ ಇರ್ತಕ್ಕಂಥ ಗೋಡೆ, ನಿನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ನಿನ್ನ ಮುಂದೆ ಇರ್ತಕ್ಕಂಥ ಗಡ್ಡೆ ಏನೇ ಇರಲಿ, ನಂಬಿಕೆಯಿಂದ ನೀನು ವಿಶ್ವಾಸ ಇಟ್ಟು ಯೇಸುವಿನ ನಾಮದಲ್ಲಿ ಏ ಗಡ್ಡೆ ಕರಗೋಗು ಅಂದ್ರೆ ಹೋಗತ್ತೆ, ಹೋಗತ್ತೆ, ಆಗತ್ತೆ, ಸಾಧ್ಯ. ಅದೇ ನಂಬಿಕೆ. ಹಲ್ಲೆಲೂಯಾ. ಅದನ್ನ ಇವತ್ತು ಹೇಳ್ತಿದ್ದಾರೆ, ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ. ಮಹಿಮೆ ಅಂದರೆ ದೇವರ ಸಾನ್ನಿಧ್ಯ, ಪ್ರಸನ್ನತೆ. ಆ ಮಹಿಮೆನೇ
ಯೇಸು ಸ್ವಾಮಿ. ಅದನ್ನು ಹೇಳ್ತಾರೆ, ನಾವು ಆ ಮಹಿಮೆಯನ್ನು ಕಂಡಿದ್ದೇವೆ ಎಂಬುದಾಗಿ. ಆಗ ಲಾಸರು ನಂಬಿಕೆ ಮೇಲೆ ಲಾಸರು ಸತ್ತವನು ಜೀವಂತವಾಗಿ ಎದ್ದು ಬರ್ತಾನೆ. ಇವತ್ತು ನಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆಸೆ, ನಿಮ್ಮ ನಿರೀಕ್ಷೆ, ಹಲ್ಲೆಲೂಯಾ, ನಿಮ್ಮ ಕನಸು ಅಥವಾ ನಿಮ್ಮ ನನಸ್ಸು ಏನಾದರೂ ಸತ್ತೋಗಿ ಸಮಾಧಿ ಆಗಿದೆ, ಇನ್ನೇನಿಲ್ಲ, ನಾವು ಬದುಕಲಿಕ್ಕೆ ಆಗಲ್ಲ, ನಾವು ಚೇತರಿಸಲಿಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ, ನಿಮಗೆ ದೇವರು ಹೇಳ್ತಕ್ಕಂಥ ಒಂದು ಒಳ್ಳೆ ಸಂದೇಶ, ಶುಭ ಸಂದೇಶ ಏನಂತ ಹೇಳಿದ್ರೆ, ಮಗನೇ ನಂಬು, ನಾನು ಎತ್ತಿ ನಿಲ್ಲಿಸ್ತೇನೆ, ನಾನು ನಿನ್ನ ಎತ್ತಿ ನಿಲ್ಲಿಸ್ತೇನೆ. ಲೋಕ ಹೇಳ್ತೆ ಅಷ್ಟೇ, ಇವನು ಗತಿ ಮುಗೀತು, ಯಾಕಂದ್ರೆ ಸತ್ತು 4 ದಿನ ಆಯ್ತು, ಇವನೆಲ್ಲ ಮೇಲ್ ಬರ್ತಾನ. ದೇವ್ರು ಹೇಳ್ತಾರೆ, ನಂಬಿದರೆ ಇಲ್ಲದೆ ಇರೋದನ್ನ ಇರುವಾಗೆ ಮಾಡ್ತಾನೆ, ಇಲ್ಲದೆ ಇರುವುದನ್ನ ಇರುವಾಗೆ ಮಾಡ್ತಾನೆ. ಇದಕ್ಕೆ ಎಸೆನ್ಸ್ ಏನು? ಫೇತ್. ಎಲ್ಲರೂ ಏನು ಹೇಳಿ? ಫೇತ್. ನಂಬಿಕೆ ಇಡಿ. ದೇವರು ನಿಮ್ಮ ಜೀವನದಲ್ಲಿ ಇದನ್ನು ಮಾಡೋದನ್ನು ನೀವು ಕಾಣ್ತೀರಾ. ಚೆನ್ನಾಗಿ ಕೈ ತಟ್ರಿ, ದೇವರಿಗೆ ಹೋಗಲಿ, ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ನಾವು ಒಂದು ನೋಡುವ, ವಿಮೋಚನಾ ಕಾಂಡ 40-34 ಓದಿದ್ರೆ ದೇವರ ಮಹಿಮೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿತ್ತು, ಎಲ್ಲಿ ವಾಸವಾಗಿತ್ತು ಅನ್ನೋದನ್ನ ನೋಡ್ತೇವೆ. ಓದುವ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಯೆಹೋವನ ತೇಜಸ್ಸು ಅಂದ್ರೆ ಮಹಿಮೆ ಗುಡಾರವನ್ನು ತುಂಬಿತು. ಎಲ್ಲರೂ ಹೇಳಿ, ತೇಜಸ್ ಅಂದ್ರೆ ಏನು ಹೇಳಿ? ತೇಜಸ್ ಅಂದ್ರೆ ಮಹಿಮೆ, ರೈಟಾ? ಓಕೆ, ತೇಜಸ್ ಅಂದ್ರೆ ಮಹಿಮೆ, ಗ್ಲೋರಿ. ಯೆಹೋವನ ತೇಜಸ್ಸು. ನೋಡಿ, ಆಗ ಮೇಘವು ದೇವದರ್ಶನ ಗುಡಾರವನ್ನ ಮುಚ್ಚಿತು. ಯೆಹೋವನ ತೇಜಸ್ಸು, ಓದಪ್ಪ. ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಯೆಹೋವನ ತೇಜಸ್ಸು ಗುಡಾರವನ್ನ, ಕೈ ಮೇಲೆ ಎತ್ರಿ, ಆಕ್ಷನ್ ಮಾಡ್ರಿ, ತುಂಬಿತು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ದರ್ಶನ ಗುಡಾರವನ್ನ ಮುಚ್ಚಿತ್ತು ಮತ್ತೆ ತುಂಬಿತ್ತು. ಎಲ್ಲ ಹೇಳಿ, ಮುಚ್ಚಿತ್ತು ಮತ್ತೆ ತುಂಬಿತ್ತು. ಟೋಟಲ್ ಈಗ ಗುಡಾರ ಎಲ್ಲಿದೆ? ಮೇಘದ ಒಳಗೆ ಇದೆ. ಹಾಗಾದ್ರೆ ಈ ಮಹಿಮೆ ವಾಸವಾಗಲಿಕ್ಕೆ, ಈ ಮಹಿಮೆ ಬಂದು ಹಿಡ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕು, ಒಂದು ಗುಡಾರ ಬೇಕು. ಎಲ್ಲ ಹೇಳಿ, ಏನ್ ಬೇಕು? ಒಂದು ಗುಡಾರ. ಇನ್ನೊಂದ್ಸತಿ ಓದಿ, ನಿಮ್ಗೆ ಅರ್ಥ ಆಗ್ಲಿ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಸಾಕು. ಗುಡಾರದ ಮೇಲೆ, ಗುಡಾರದ ಒಳಗೆ. ಹಾಗಾದ್ರೆ ತೇಜಸ್ಸು, ಮಹಿಮೆ ಬಂದು ಏನ್ ಕುತ್ಕೊಳ್ಬೇಕು. ಏನ್ ಬೇಕಿತ್ತು? ಒಂದು ಗುಡಾರ ಬೇಕು, ಮಹಿಮೆ. ಹೌದಾ? ರೈಟ್. ಇನ್ನೊಂದು ವಾಕ್ಯ ಓದುವ, ವಿಮೋಚನಾ ಕಾಂಡ 16:10. ಒಂದು ಗುಡಾರ ಬೇಕು. ನೆಕ್ಸ್ಟ್ 16:10. ಆರೋನನು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಈ ಮಾತುಗಳನ್ನು ತಿಳಿಸುತ್ತಿರುವಾಗ ಅವರು ಅರಣ್ಯದ ಕಡೆಗೆ ನೋಡಲಾಗಿ ಮೇಘದಲ್ಲಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಎಲ್ಲಿ? ತೇಜಸ್ಸು, ಮಹಿಮೆ, ಮೋಡದಲ್ಲಿ ಮಹಿಮೆ. ಆ ಮೋಡದ ಮೇಲೆ ಬಂದು ಮಹಿಮೆ, ಗುಡಾರದ ಮೇಲೆ ಬಂದು ಮಹಿಮೆ. ನೆಕ್ಸ್ಟ್ 24:16. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು. ಮತ್ತು ಆ ಮೇಘವು 6 ದಿನಗಳವರೆಗೆ. ಸಾಕು ಬಿಡಿ. ಹಲ್ಲೆಲೂಯಾ. ಗಮನಿಸಿರಿ, ಇಲ್ಲಿ ಮೇಘ, ಮಹಿಮೆ, ತೇಜಸ್ಸು, ಗ್ಲೋರಿ ಎಲ್ಲಿ ಬಂದಿತ್ತು? ಬಿಡಾರದ ಮೇಲೆ, ಮೇಘದ ಮೇಲೆ, ಸೀನಾಯಿ ಬೆಟ್ಟದ ಮೇಲೆ. ಕರ್ತನಲ್ಲಿ ಪ್ರಿಯರೇ, ಗಮನಿಸಿರಿ, ಆ ಮಹಿಮೆ ಬಂದು ಕುಳಿತುಕೊಳ್ಳಿಕ್ಕೆ, ನಿಂತ್ಕೊಳ್ಳಿಕ್ಕೆ ಏನ್ ಬೇಕು? ಒಂದು ಸ್ಥಳ ಬೇಕು, ಒಂದು ಪ್ಲೇಸ್ ಬೇಕು, ಒಂದು ಡ್ವೆಲ್ಲಿಂಗ್ ಪ್ಲೇಸ್ ಬೇಕು. ಆ ಗುಡಾರ ಎಲ್ಲಿದೆ ಅದನ್ನು ಕಂಡುಹಿಡಿಯಬೇಕು. ಹಲ್ಲೆಲೂಯಾ. ಆ ಮಹಿಮೆಗೆ ಏನ್ ಬೇಕು? ಒಂದು ಪ್ಲೇಸ್ ಬೇಕು. ಆದಿಕಾಂಡದಲ್ಲಿ ಆದಾಮ್ ಅವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವರು ಮಹಿಮೆಯಿಂದ ಮುಚ್ಚಲ್ಪಟ್ಟಿದ್ದರು. ಹಾಗಾಗಿ ಅವರು ಬಟ್ಟೆ ಇಲ್ದಿದ್ದಾಗಲೇ ಏನು ಗೊತ್ತಾಗ್ಲಿಲ್ಲ. ಯಾವಾಗ ಪಾಪ ಮಾಡಿದ್ರೋ ಮಹಿಮೆ ಸರಿಯಿತು. ಅವರು ಸೃಷ್ಟಿ ಮಾಡಿದಾಗ ದೇವರ ಮಹಿಮೆ ರ್ಯಾಪ್ಡ್ ಇನ್ ಗ್ಲೋರಿ ಆಫ್ ಗಾಡ್ ಅಂತಾರೆ. ರ್ಯಾಪ್ಡ್, ಸುತ್ತಲ್ಪಟ್ಟಿದ್ರು, ಸುತ್ತುವರೆದಿತ್ತು. ಯಾವುದರಿಂದ? ದೇವರ ಮಹಿಮೆಯಿಂದ. ಯಾವಾಗ ಪಾಪ ಮಾಡಿದ್ರು ಏನಾಯ್ತು? ಗ್ಲೋರಿ, ಅಟ್ಯಾಚ್ಮೆಂಟ್ ಇದ್ದು ಗ್ಲೋರಿ ಈಗ ಡಿಟ್ಯಾಚ್ಮೆಂಟ್ ಆಗೋಯ್ತು, ದೂರ ಹೋಯ್ತು.
ಮತ್ತೆ ಇದನ್ನ ಅಟ್ಯಾಚ್ ಮಾಡಲಿಕ್ಕೆ ಬಂದಿದ್ದೆ ನಮ್ಮ ಕರ್ತನಾದ ಯೇಸು ಸ್ವಾಮಿ. ಬಂದು ರಕ್ತ ಚೆಲ್ಲಿ ಸತ್ತು ಮತ್ತೆ ಆ ಮಹಿಮೆ. ಹಾಗಾದ್ರೆ ಏನ್ ಬೇಕು? ಒಂದು ಗುಡಾರ. ಆ ಗುಡಾರ ಯಾವುದು? ಅದೇ ಮುಖ್ಯ. ಯಾರು ಯೇಸುವನ್ನು ಅಂಗೀಕರಿಸ್ತಾರೆ, ಯಾರು ಯೇಸುವನ್ನು ನಂಬ್ತಾರೆ, ಅವರಿಗೆ ದೇವರು ಅವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಾಕ್ಯ ಹೇಳ್ತದೆ, 1 ಕೊರಿಂಥ್ಯ 3:16 ದೇವರ ವಾಕ್ಯ ಹೇಳ್ತದೆ, ಆ ಗುಡಾರ ಯಾವುದು, ಆ ಬಿಡಾರ ಯಾವುದು, ಆ ಸೀನಾಯಿ ಬೆಟ್ಟ ಯಾವುದು, ಆ ಮೇಘ ಯಾವುದು ಅಂತ ಹೇಳಿದ್ರೆ ಆ ವಾಕ್ಯ ಹೇಳದ್ ನೋಡ್ರಿ, ಓದಪ್ಪ. ನೀವು ದೇವರ ಆಲಯವಾಗಿದ್ದೀರೆಂದು. ಆ ಬಿಡಾರ ಯಾರು? ಬಿಡಾರ ಎಲ್ಲಿದೆ ತೋರಿಸ್ರಿ. ಆ ಗುಡಾರ ಯಾವ್ದ್ರಿ? ನೋಡಿ, 2 ಬರ್ತದೆ ಮಾತು ನಾವೇ. ನೋಡ್ರಿ, ಇದು ತಿಳಿಯೋ ತನಕ ನೀವೆಲ್ಲ ಹಾಲು ಕುಡಿಯೋ ಮಕ್ಕಳೇ. ಇದು ಎಲ್ಲಿಗೆ ಈ ಸತ್ಯ ತಿಳ್ಕೊಳ್ತೀರೋ ಅಲ್ಲಿಗೆ ನಿಮ್ಮ ಎದೆ ಉಬ್ಬಿಸ್ಕೊಂಡು ನಡೀತೀರ. ಮಹಿಮೆ ನಿನ್ನೊಳಗಿದೆ. ಆ ಗುಡಾರ ನೀನೆ, ಆ ಬೀಡಾರ ನೀನೆ, ಆ ಮಹಿಮೆ ನಿನ್ನಲ್ಲಿದೆ, ನಿನ್ನೊಳಗಿದೆ. ಇದನ್ನ ಯಾವತ್ತು ನೀನು ತಿಳ್ಕೊಳ್ತೀಯೋ ಆವತ್ತು ನಿನ್ನ ಆತ್ಮಿಕ ಜೀವಿತನೇ ಬದಲಾವಣೆ. ಅರ್ಥ ಆಗ್ತಾ ಇದೆ ನಿಮಗೆ? ಆ ಬಿಡಾರ ಏನು? ನೀವು. ಆ ಗುಡಾರ ಏನು? ನೀವು. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ದೇವ್ರು ಹೇಳ್ತಾರೆ, ಮತ್ತೆ ಹೇಳ್ತೇನೆ, ಈ ಒಳಗಿರ್ತಕ್ಕಂಥ ಮಹಿಮೆನ ಹೊರಗಡೆ ಹೆಂಗೆ ತರಬೇಕಂತ ಹೇಳ್ತೀನಿ ಆಮೇಲೆ. ಈಗ ಮೊದಲು ತಿಳ್ಕೊಳ್ಳಿ, ಆ ಮಹಿಮೆ ಎಲ್ಲಿದೆ, ಎಲ್ಲಿ ತಂಗಿದೆ? ನಿಮ್ಮಲ್ಲಿದೆ. ಯಾವ ಒಂದು ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ತಾನೆ, ಯಾರು ಯೇಸುವನ್ನು ನಂಬ್ತಾನೆ, ಅವನಲ್ಲಿ ಈ ಮಹಿಮೆ ತಂಗಿರುತ್ತೆ. ದೇವರ ಮಹಿಮೆ. ಬಿಡಾರ ನಾವೇ. ಆ ಬಿಡಾರ ನಾವೇ. ಆ ಗುಡಾರ. ವಿ ಆರ್ ದ ಟೆಂಪಲ್ ಆಫ್ ಗಾಡ್. ವಿ ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ವೇರ್ ದೆರ್ ಇಸ್ ಎ ಗಾಡ್ there is a deliverance. Where there is a spirit, there is a deliverance. ಹಾಗಾದರೆ ಈ ಗುಡಾರದೊಳಗೆ ಆ ಮಹಿಮೆ, ಈ ಗುಡಾರದ ಮೇಲೆ ಮಹಿಮೆ. ಕರ್ತನಲ್ಲಿ ಪ್ರಿಯರೇ, ಕರ್ತನನ್ನು ನಂಬಿರ್ತಕ್ಕಂಥ, ಕರ್ತನನ್ನು ಅಂಗೀಕರಿಸ್ತಕ್ಕಂಥ, ಕರ್ತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ತಕ್ಕಂಥ ನೀವೇ, ನಿಮ್ಮಲ್ಲಿ ಆ ಮಹಿಮೆ ಇದೆ. ಹಲ್ಲೆಲೂಯಾ, ಆಮೆನ್. ನಿಮ್ಮಲ್ಲಿ ಆ ಮಹಿಮೆ ಇದೆ. ಅದು ಪಿತ್ರಾರ್ಜಿತವಾಗಿ ನಮಗೆ ಕೊಡಲ್ಪಟ್ಟದ್ದು. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವ್ದು ಹೇಳು? ಪಿತ್ರಾರ್ಜಿತ. ನಮ್ಮ ಸೊತ್ತು, ತಾತದಿಂದ ಬಂದಂಥ ಸೊತ್ತು, ಆಸ್ತಿ. ಅದಕ್ಕೆ ನೀವೇ ಒಡೆಯರು, ನೀವೇ ಅದಕ್ಕೆ ಉತ್ತರಾಧಿಕಾರಿ, ನೀವೇ ಅದಕ್ಕೆ ಉತ್ತರಾಧಿಕಾರಿ. ಇದನ್ನು ತಿಳ್ಕೊಳ್ಳಿ ಮೊದಲು. ಹಲ್ಲೆಲೂಯಾ. ನಿಮ್ಮ ಗಮನ ಇಲ್ಲಿರಲಿ. ಹಲ್ಲೆಲೂಯಾ, ಆಮೆನ್. ಇವತ್ತು ಇದು ಮುಖ್ಯವಾದ ಅಂಶ. ನೀವು ಕೇಳಿದರಿ ಇಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ, ಆಮೆನ್. ನಾವು ಯಾರು, ನಾವು ಏನಾಗಿದ್ದೇವೆ, ನಮ್ಮೊಳಗೆ ಏನಿದೆ, ನಮ್ಮೊಳಗೆ ದೇವರು ಏನಿಟ್ಟಿದ್ದಾರೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಲೋಕವನ್ನು ನೋಡಿ ನೀವು ಅಳೋದಿಲ್ಲ. ಯಾವುದು ನಿಮ್ಮನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ, ಯಾವುದು ನಿಮ್ಮನ್ನು ಎದುರು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಲೋಕದಲ್ಲಿ ಇರುವವರಿಗಿಂತ ನಿನ್ನಲ್ಲಿ ಇರುವಾತನು ದೊಡ್ಡವನಾಗಿದ್ದಾನೆ. ನಮ್ಮ ಒಳಗಿರ್ತಕ್ಕಂಥ ಈ ಮಹಿಮೆಯನ್ನು ಹೇಗೆ ಹೊರಗೆ ತರೋದು, ನಮ್ಮೊಳಗಡೆ ಹೇಗಿದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ತೇವೆ. ಹಲ್ಲೆಲೂಯಾ. ಓದಿ ಎಫೆಸರಿಗೆ ಬರೆದಂಥ ಪತ್ರಿಕೆ, ಎಫೆಸ 1:18 ಓದಿ. ಎಫೆಸ 1:8. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಹೋದ್ರಪ್ಪ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಅಂದ್ರೆ ಎನ್ಲೈಟ್ ಮಾಡಲಿ ಅಂತ. ನಿಮ್ಮ ಕಣ್ಣನ್ನ, ನಿಮ್ಮ ಮನೋನೇತ್ರಗಳನ್ನ ಲೆಟ್ ಗಾಡ್ ಎನ್ಲೈಟ್. ಓಕೆ, ರೈಟ್. ಮನೋನೇತ್ರಗಳನ್ನ ಬೆಳಗಿಸಲಿ, ನಿಮ್ಮ ಕಣ್ಣನ್ನ ತೆರೆಯಲಿ, ನಿಮಗೆ ಅರ್ಥ ಮಾಡಿಕೊಡ್ಲಿ. ಅಲ್ಲಲ್ಲಿ ನಿಮಗಿದು ಅರ್ಥ ಆಗಲಿ. ಇವತ್ತು ಕ್ರೈಸ್ತರು ಯಾಕೆ ಅಳ್ತಾ ಇದ್ದಾರೆ? ಇದು ನಿಮಗೆ ಅರ್ಥ ಆಗ್ಬಿಟ್ರೆ ನೀವು ನೆಲದಲ್ಲಿ ಕುತ್ಕೊಳ್ಳಲ್ಲ. ಇವತ್ತಿಂದ ಹೊರಗೆ ಹೋಗ್ಬೇಕಾದ್ರೆ ನೀವು ಹೆಂಗ್ ಮೇಲ್ ನಡೀತೀರಾ? ಆಮೇಲೆ ಹೇಳಿ ಒಂದು ಹಲ್ಲೆಲೂಯಾ. ನೀವು ಕ್ರೈಸ್ತರು ಇದನ್ನ ತಿಳ್ಕೊಂಡ್ಬಿಟ್ರೆ ನೀವು ಹೋಗ್ಬೇಕು. ಹೆಂಗೆ ಹೋಗ್ತೀರಾ? ಮೇಲ್ ನಡೆಯಲ್ಲ, ಫ್ಲೈ ಆಗ್ತೀರಾ. ನಡೆಯಲ್ಲ, ಫ್ಲೈ. ಇವತ್ತಿನಿಂದ ಫ್ಲೈ. ಯಾವ್ದ್ರಲ್ಲಿ ಫ್ಲೈ? ಮಹಿಮೆಯಲ್ಲಿ ಫ್ಲೈ. ಕರಗಳೇನೆ ತಟ್ಟು. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ನಂಬಿದರೆ ಮಹಿಮೆಯನ್ನು ಕಾಣ್ತೀಯ. ನಂಬಿ ಮಹಿಮೆ ಅಂದ್ರೆ ಏನು? ಮಹಿಮೆ ಅಂದ್ರೆ ಯಾರು, ಯಾವುದು ಎಲ್ಲ ನಿಮಗೆ ಹೇಳಿದೆ. ಹಾಗಾದ್ರೆ ಮಹಿಮೆ ತಂಗಳಿಗೆ ಒಂದು ಸ್ಥಳ ಬೇಕು, ಬಿಡಾರ ಬೇಕು, ಗುಡಾರ ಬೇಕು. ಆ ಗುಡಾರ ಯಾರು? ನಾವೇ. ಎಲ್ಲರೂ ಹೇಳಿ, ನಾವೇ. ಪಕ್ಕದಲ್ಲಿ ಆ ಗುಡಾರ ನೀನೆ. ನಿನ್ನಲ್ಲಿ ಮಹಿಮೆ ಇದೆ. ಯಾವಾಗ ಯೇಸುವನ್ನು ನಂಬಬೇಕು, ರಕ್ಷಣೆ ಹೊಂದಬೇಕು, ಆಗ ಮಾತ್ರ ಒಳಗೆ ಮಹಿಮೆ. ಇಲ್ಲ ಅಂದ್ರೆ ಮಹಿಮೆ ಇಲ್ಲ. ಮಹಿಮೆ ಬಂದ್ರೆ ಏನಾಗತ್ತೆ? ಬಿಡುಗಡೆ ಸಿಗತ್ತೆ.
ಮಹಿಮೆ ಬಂದ್ರೆ ಏನಾಗಿದೆ? ಜಯ ಸಿಗತ್ತೆ. ಮಹಿಮೆ ಬಂದ್ರೆ ಏನಾಗುತ್ತೆ? ನಿನ್ನ ಹತ್ರ ಸೈತಾನ್ ಬರೋದೇ ಇಲ್ಲ. ನಾವು ಆಡಳಿತ ಮಾಡ್ಲಿಕ್ಕೆ, ಡೊಮೈನ್ ಮಾಡ್ಲಿಕ್ಕೆ ಹುಟ್ಟಿದವರು. ನಿನ್ನೊಳಗೊಂದು ಮಹಿಮೆ ಇದೆ. ನೀನು ಯಾರು? ನೀನು ಸಾಮಾನ್ಯದ ವ್ಯಕ್ತಿ ಅಲ್ಲ. ಮಣ್ಣು, ನಿನ್ನಲ್ಲಿ ಮಹಿಮೆ ಇದೆ. ನೀನು ಮಣ್ಣು, ಬಟ್ ಅದರೊಳಗೆ ಏನಿದೆ? ಮಹಿಮೆ ಇದೆ. ಇದನ್ನ ಅರ್ಥ ಮಾಡ್ಕೋ. ಹಲ್ಲೆಲೂಯಾ. ನೋಡಿ ವಾಕ್ಯ ಹೋದ್ರಿ. ಈಗ ಹೋದ್ರ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ನಿಮ್ಮ ಇವತ್ತು ಬೆಳಗಿಸ್ತಾ ಇದ್ದಾರೆ. ಇವತ್ತು ನಿಮ್ ಕಣ್ ತೆರೀತಾ ಇದ್ದಾರೆ. ಹಲ್ಲೆಲೂಯಾ. ಆಮೆನ್. ನೋಡಿ, ಮನೋನೇತ್ರ ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ನಿರೀಕ್ಷಿಸುವ ಪದವಿ ಏನೆಂಬುದನ್ನ, ದೇವಜನರೆಂಬ ಆತನ ಸ್ವಾಸ್ಥ್ಯದ, ಆತನ ದೇವಜನರು ಆತನ ಸ್ವಾಸ್ಥ್ಯ, ಆತನ ಸೊತ್ತು, ಆತನ ಅಸೆಟ್ಸ್, ಆತನ ಆಸ್ತಿ. ಇದ್ದೀರಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಆಮೆನ್. ಓದಿ. ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಿರಿ. ಇನ್ನೊಂದು ಕೊಲೋಸಿಯ 1:27, ಎರಡನ್ನು ಓದಿ, ನಿಮಗೆ ಅರ್ಥ ಆಗತ್ತೆ. ಕೊಲೋಸಿಯ 1:27. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು, ಮರ್ಮ. ಈಗ ನಾನು ಹೇಳ್ತಾ ಇರೋದು ಮರ್ಮ. ಏನ್ ಮರ್ಮ? ನಿಮ್ಮೊಳಗಡೆ ಒಂದು ಮಹಿಮೆ ಇದೆ. ನಿಮ್ಮೊಳಗೊಂದು ಮಹಿಮೆ ಇದೆ. ಪಕ್ಕದಲ್ಲಿ ನನ್ನೊಳಗೊಂದು ಮಹಿಮೆ ಇದೆ. ಇದೇ ಮರ್ಮ. ಈ ಮರ್ಮನ ತಿಳ್ಕೊಂಡ್ಬಿಟ್ರೆ ಮಹಿಮೆಯಾಗಿ ಜೀವಿಸ್ತೀರ. ಕೈ ಮೇಲೆತ್ರಿ. ಹಲ್ಲೆಲೂಯಾ. ಇದೇ ಮರ್ಮ. ಇವತ್ತು ಕ್ರೈಸ್ತರು ಅನೇಕ ಕಾರ್ಯದಲ್ಲಿ ಜಯಶಾಲಿಗಳ ಆಗದೆ ಸೋಲಿನ ಹಾದಿಯಲ್ಲಿ, ಅನೇಕ ಕ್ರೈಸ್ತರ ಮನೆಯಲ್ಲಿ ಜಗಳ, ಅನೇಕ ಕ್ರೈಸ್ತರ ಮನೆಯಲ್ಲಿ ಇನ್ನು ಡ್ರಿಂಕಿಂಗು, ಅನೇಕ ಕ್ರೈಸ್ತರ ಮನೆಯಲ್ಲಿ ಇನ್ನು ಕವಳ ಹಾಕಿ ಅನೇಕ ಕ್ರೈಸ್ತರ ಮನೆಯಲ್ಲಿ ಪ್ರೀತಿ ಇಲ್ಲ. ಅನೇಕ ಕ್ರೈಸ್ತರ ಮನೆಯಲ್ಲೇ ಅದು ವರ್ಸ್ಟ್ ಕೇಸ್. ಇನ್ನು ಒಳಗೆ ಹೇಳಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಆಮೆನ್. ಅರ್ಥ ಯಾಕೆ? ನಿನ್ನೊಳಗೆ ಇರ್ತಕ್ಕಂಥದ್ದು ಏನು? ನಿನ್ನೊಳಗೆ ಇರ್ತಕ್ಕಂಥವ್ರು ಯಾರು? ನಿನ್ನೊಳಗೆ ಏನಿದೆ? ಈ ಮಣ್ಣಿನ ಪಾತ್ರೊಳಗೆ ದೇವರು ಏನನ್ನು ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನು ಫ್ಲೈ ಆಗ್ತೀಯ, ನಡೆಯಲ್ಲ. ಕೊಲೋಸಿಯ 1:27 ಓದಪ್ಪ. ಈ ಮರ್ಮದ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನ ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರದೂತನಾಗಿರುವುದೇ. ಹಲ್ಲೆಲೂಯಾ. ಹೇಳ್ತೀನಿ ನೋಡಿ. ಈ ಮರ್ಮ ಏನೆಂದರೆ, ನಿಮ್ಮಲ್ಲಿರುವ ಕ್ರಿಸ್ತನು ಆ ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. The hope of glory is in you. ಆಗ ಆ ಮಹಿಮೆ ಎಲ್ಲಿದೆ? ನಿನ್ನ ಒಳಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಯೇಸು ಎಲ್ಲಿದ್ದಾರೆ? ಒಳಗಿದ್ದಾರೆ. ಮಹಿಮೆ ಎಲ್ಲಿದೆ? ನಿನ್ನೆಲ್ಲಿದೆ? ಇನ್ನೊಂದು ಈಗ ಇದು ಹೋದ್ರಿ. ಎಫೆಸೀಯ 1:18, 1:18. ಕರ್ತನ ಮಕ್ಕಳು, ನೀವು ಸತ್ಯವನ್ನ ತಿಳ್ಕೊಂಡ್ರೆ ಸತ್ಯ ನಿಮಗೆ ಬಿಡುಗಡೆ ಕೊಡುತ್ತೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. His inheritance in saint. ಇಲ್ಲೇ ಕ್ಲಿಯರ್ ಆಗುತ್ತೆ ಪಿಕ್ಚರ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ನಿಮಗೆ? ಇಸ್ ಇನ್ಹೆರಿಟೆನ್ಸ್ ಅಂದ್ರೆ ಆ ಪಿತ್ರಾರ್ಜಿತವಾಗಿ ಬಂದಿದ್ದು ಆ ಸ್ವಾಸ್ಥ್ಯ ಎಲ್ಲಿದೆ? ನಿಮ್ಮೊಳಗಿದೆ. ಅದೇ ಆ ಮಹಿಮೆ. ಅರ್ಥ ಆಯ್ತಾ ಇಲ್ವಾ? ಎಷ್ಟು ನನಗೆ ಅರ್ಥ ಆಯ್ತು? ಅದು ಪಿತ್ರಾರ್ಜಿತವಾದದ್ದು. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ
ನನಗೋಸ್ಕರ ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಅರ್ಥ ಆದ್ರೆ ಹೇಳಿ ಹಲ್ಲೆಲೂಯಾ. ಅದೇನು ನಿನ್ನ ಸ್ವಾಸ್ಥ್ಯ ಇಲ್ಲ, ಅದು ನಿನ್ನೆ ಅದು ಪಿತ್ರಾರ್ಜಿತವಾಗಿ ಬಂದಿದ್ದು. ಇನ್ನೂ ಕನ್ನಡದ ಆಳವಾಗಿ ಹೇಳ್ಬೇಕಾದ್ರೆ ಆನುವಂಶಿಕವಾಗಿ ನೀನೇ ಆ ಮಹಿಮೆಗೆ ಉತ್ತರ ಅಧಿಕಾರಿ. ಪಕ್ಕದಲ್ಲಿ ಹೇಳಿ, ಮಹಿಮೆ ಎಲ್ಲಿದೆ? ಹೆಂಗ್ ಬಂತು? ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದು. ಯಾರ? ನಮ್ಮ ಅಪ್ಪ ಸಂಪಾದನೆ ಮಾಡಿ. ಯಾರು ನಿಮ್ಮಪ್ಪ? ಏಸಪ್ಪ. ಹೆಂಗೆ? ತನ್ನ ರಕ್ತ, ತನ್ನ ಜೀವ, ತನ್ನ ಪ್ರಾಣ ಇಟ್ಟು ಸಂಪಾದನೆ ಮಾಡಿದ ಆ ಮಹಿಮೆ ಆತ್ಮಸ್ವರೂಪವಾಗಿ ಎಲ್ಲಿದ್ದಾರೆ? ನನ್ನೊಳಗಿದ್ದಾರೆ. ಈಗ ಆ ರಿಚಸ್ ಎಲ್ಲಿದೆ? ಒಳಗಡೆ ಇದೆ. ಈಗ ನೀನು ಯಾವ ಮೈಂಡಲ್ಲಿ ವಾಕ್ ಆಗಬೇಕು? ಹಲ್ಲೆಲೂಯಾ. ಮೈಂಡ್ ಎಲ್ಲಿ? ಗ್ಲೋರಿ ಮೈಂಡಲ್ಲಿ ವಾಕ್ ಮಾಡಬೇಕು ನೀನು. ಹಲ್ಲೆಲೂಯಾ. ಯಾವ ಮೈಂಡು? ಗ್ಲೋರಿ ಮೈಂಡು. ಎಲ್ಲರೂ ಹೇಳಿ, ಯಾವ ಮೈಂಡು? ಗ್ಲೋರಿ ಮೈಂಡು. ಇಲ್ಲಿ ನೀನು ನಾನೇನು ಭಿಕ್ಷುಕನಾಗಿತ್ಯ ಅಮ್ಮ ಹಂಗೆ. ಯಾರ ಸಮಸ್ಯೆ ಬಂದ್ರೆ ಏನ್ಬೇಕು? ಯೇಸುವಿನ ನಾಮದಲ್ಲಿ ಹೋಗಾಚ ಅಣ್ಣ ಬಾ. ನಾನು ಯಾರೋ ಗೊತ್ತಿರ್ಬೇಕು. ಗೊತ್ತಾ? ಇದು ಗೊತ್ತಿಲ್ಲ, ಅದಕ್ಕೆ ನಿಂಗೆ ಗತ್ತು ಬರೋಕಿಲ್ಲ. ಅದಕ್ಕೆ ನಿಂಗೆ ಕತ್ತು ಹಿಂಗೋಗೋದು.